ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನಲ್. ಸೊ ಹಾಗೆ ಒಂದು ಲಾಗ್ನ ಮಾಡ್ತಿದ್ದೀನಿ. ನನಗಂತೂ ಫೇಸ್ ಟ್ರ್ಯಾಕಿಂಗ್ ಟ್ರೈಪಾಡ್ ತೊಗೊಂಡಾಗ್ಲಿಂದ ಏನಾದರೂ ಲಾಗ್ಸ್ ಮಾಡಬೇಕು ಅಂತ ತುಂಬಾ ಖುಷಿ ಆಗ್ತಿತ್ತು. ಸುಮ್ಮನೆ ಇರೋದಕ್ಕೆ ಆಗ್ತಾಯಿಲ್ಲ ನಿಜವಾಗ್ಲೂ. ಇದು ನಾನು ಥರ್ಸ್ಡೇ ಲಾಗ್ನ ಮಾಡ್ಕೊಂಡಿದ್ದು. ಸೊ ಅವತ್ತು ನಾವು ನಾನ್ ವೆಜ್ ಏನೂ ತಿನ್ನಲ್ಲ, ಸೊ ವೆಜ್ ಆಗಿತ್ತು. ಅವತ್ತು ಮಧ್ಯಾಹ್ನ ಏನಪ್ಪ ಲಂಚ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಆವಾಗ ವಿಜಯ್ ಏನಂತ ಅಂದರು, ಇಲ್ಲ ನನಗೆ ಮಿಸಲ್ ಪಾವ್ ತಿನ್ನಬೇಕಂತ ಅನ್ನಿಸ್ತಿದೆ, ಸೊ ತಿನ್ನೋಣ ಅಂತ ಅಂದರು. ಅವರು ಮೊದಲೆಲ್ಲ ತಿಂತಾಯಿದ್ರು, ಬಟ್ ನಾನು ಯಾವತ್ತೂ ತಿಂದಿರಲಿಲ್ಲ. ನಾನು ಯಾವಾಗ ಮುಂಬೈ ಟ್ರಿಪ್ ಹೋಗಿದ್ವಲ್ಲ, ಮುಂಬೈ ಟ್ರಿಪ್ ಲಾಗ್ ನೋಡಿರ್ತೀರ ನೀವು ಅಂತ ಅನ್ಕೊತೀನಿ. ಅಲ್ಲಿ ನಾವು ತೊಗೊಂಡಿದ್ವಿ ಮಿಸಲ್ ಪಾವು. ತುಂಬಾ ಸಖತ್ತಾಗಿತ್ತು. ಅದು ಮುಂಬೈ ಫೇಮಸ್ ಅಲ್ಲ, ಮಹಾರಾಷ್ಟ್ರಿಯನ್ ಫುಡ್ ಅಲ್ಲ, ಸೊ ತುಂಬಾ ಫೇಮಸ್ ಅದು. ಅಲ್ಲಿ ತುಂಬ ಚೆನ್ನಾಗಿ ಸಿಕ್ತು ನಮಗೆ. ಬಟ್ ಇಲ್ಲೂ ಅದೇ ರೀತಿ ಸಿಗುತ್ತೆ ಅಂದ್ಕೊಂಡು ನಾವು ಆರ್ಡ್ರ್ ಮಾಡಿದ್ವಿ. ಅದು ನೋಡಿದ್ರೆ ಅದು ಗ್ರೇವಿ ಏನು ಕೊಟ್ಟಿದ್ರು ಅದು ಕಲರೇ ಚೇಂಜ್ ಇತ್ತು. ಅಲ್ಲಿ ರೆಡ್ ಕಲರ್ ಥರ ಇತ್ತು, ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಇಲ್ಲಿ ನೀರು ಥರ ರಸಮ್ ಥರ ಟೇಸ್ಟ್ ಇತ್ತು. ಸೊ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಒಂದ್ಸಲ ನಮ್ಮ ಬೆಂಗಳೂರಲ್ಲೂ ಕೂಡ ಟೇಸ್ಟ್ ಮಾಡ್ದಂಗೆ ಆಯಿತು. ಸೊ ಚೆನ್ನಾಗಿ ಸಿಗುತ್ತಾ ಇಲ್ವಾ ಅನ್ನೋದು ಒಂದು ಕನ್ಫರ್ಮ್ ಆಯಿತು. ನೆಕ್ಸ್ಟ್ ಏನಾದರೂ ಬುಕ್ ಮಾಡೋದಿದ್ರೆ ಬೇರೆ ರೆಸ್ಟೋರೆಂಟಿಂದ ನೋಡೋಣ, ಬುಕ್ ಮಾಡೋಣ ಅಂತ ಅಂದರು. ಜೊಮ್ಯಾಟೋದಲ್ಲೆಲ್ಲ ತೋರಿಸುತ್ತಲ್ಲ, ಜೊಮ್ಯಾಟೋ ಅಥವಾ ಸ್ವಿಗ್ಗಿ ಎಲ್ಲದರಲ್ಲೂ ತೋರಿಸುತ್ತೆ ಯಾವ್ಯಾವ ರೆಸ್ಟೋರೆಂಟಿಂದ ಬೇಕಂತ. ಇದು ನನಗೆ ನಮಗೆ ಫೇಲ್ ಆಯ್ತಿದ್ದು. ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ನೋಡೋಣ ಬೇರೆ ಇದರಿಂದ ತರಿಸೋಣ ಅಂತ ಅಂದರು ವಿಜಯ್. ಸೊ ಹಾಗಾಗಿ ನಾವಿಲ್ಲಿ ಅದನ್ನು ಏನು ಗ್ರೇವಿ ಕೊಟ್ಟಿರ್ತಾರೆ ಅದು ಮತ್ತು ಮಿಕ್ಚರ್ ಕೊಟ್ಟಿರ್ತಾರೆ ಅದನ್ನು ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು. ಕಲ್ಲರೇ ನೋಡಿ ಒಂಥರ ನೋಡೋದಕ್ಕೆ ಒಂಥರ ರಸಮ್ ಥರ ಇತ್ತು. ಸೊ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಅದ್ರ ಜೊತೆ ಬನ್ನ ತಿಂತಾರೆ ಅಲ್ಲಿ. ಸೊ ಮಧ್ಯಾಹ್ನ ಊಟನೆಲ್ಲ ಮುಗಿಸ್ಕೊಂಡು ಆಮೇಲೆ ದುಬಿಗೆ ಮಲ್ಕೋತಾನೆ ಅಂತ ಹೇಳಿದ್ನಲ್ಲ. ಸೊ ಮಧ್ಯಾಹ್ನ ಟೈಮಲ್ಲಿ ಮಲ್ಕೋತಾನೆ. ಅದಾದಮೇಲೆ ನಾನು ಸಂಜೆ ಹೋಗಿದ್ದೆ. ಸಂಜೆ ನಾನು ಪಾರ್ಕಲ್ಲಿ ಎಲ್ಲೂ ಕೂಡ ನಾನು ವೀಡಿಯೋಸ್ ಏನು ಮಾಡ್ಕೊಂಡಿರಲಿಲ್ಲ. ಸೊ ಹೋಗಿದ್ದೆ ಅನ್ನೋದಕ್ಕೆ ಏನಾದರೂ ಒಂದು ಬೇಕು ಅಂದ್ಬಿಟ್ಟು ಒಂದು 2-3 ಫೋಟೋಸ್ ತೊಗೊಂಡಿದ್ದೆ. ಅವನ ಫ್ರೆಂಡ್ ಜೊತೆ ಇರೋದು, ಮತ್ತು ನನ್ನ ಫ್ರೆಂಡ್ ಮಗಳು ಒಬ್ಳಿದ್ದಾಳೆ, ಅವಳ ಜೊತೆ ಎಲ್ಲ ಇರೋದು ಎಲ್ಲ ಫೋಟೋಸ್ ಇತ್ತು. ಅದನ್ನೇ ಕೂಡ ನಾನು ಹಾಕ್ತೆ, ಜಸ್ಟ್ ಹಾಗೆ ಒಂದಿರಲಿ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು. ರಾತ್ರಿ ಡಿನ್ನರ್ನ ಪ್ರಿಪೇರ್ ಮಾಡ್ಕೊತಿದ್ವಿ. ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ರೊಟ್ಟಿ ಮಾಡೋದಕ್ಕೆ ಬೇಜಾರಾಗ್ಬಿಡುತ್ತೆ. ರೊಟ್ಟಿ ಅನ್ನೋದೇ ಬರುತ್ತೆ. ನಮ್ಮ ಕಡೆಯಲ್ಲಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಅಂದು ರೊಟ್ಟಿ ಅನ್ನೋದೇ ಬರುತ್ತೆ. ಆ ರೋಟಿ ಹೇಳ್ತಾರೆ ಅವರು ನಾರ್ತ್ ಇಂಡಿಯನ್ಸು. ರೋಟಿ ಮಾಡೋದಕ್ಕೆ ಬೇಜಾರಾಗ್ಬಿಟ್ಟಿದೆ ನಿಜವಾಗ್ಲೂ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ರೋಟಿ ಅಂದರೆ ಗ್ಯಾಸ್ ಮೇಲೆಲ್ಲ ಉಬ್ಬಬೇಕು, ಮತ್ತು ತೊಗೊಂಡು ವಿಜಯ್ಗೆ ತುಪ್ಪ ಎಲ್ಲ ಸವರಿ 2 ರೊಟ್ಟಿ ತೊಗೊಂಡು ತುಪ್ಪ ಸವರಿ ಹಾಟ್ ಬಾಕ್ಸಲ್ಲಿ ಇಡಬೇಕು. ಈ ರೀತಿ ಎಲ್ಲ ಮಾಡಬೇಕು. ಅಯ್ಯೋ ಅಷ್ಟೊಂದೆಲ್ಲ ಯಾರು ಮಾಡ್ಕೊಂಡು ಕುತ್ಕೋತಾರೆ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಮತ್ತು ಚಿಕ್ಕದಾಗಿ ಒತ್ತಬೇಕು. ಅದು ಸಣ್ಣ ಉಂಡೆ ತೊಗೊಂಡು ಚಿಕ್ಕದಾಗಿ ಒತ್ತಬೇಕು. ಅದೆಲ್ಲ ಮಾಡೋದಕ್ಕೆ ಆಗಲ್ಲ ಅಂದ್ಬಿಟ್ಟು ಇವಾಗ ಏನು ಮಾಡ್ತೀನಿ, ಆಯಿಲ್ ಹಾಕ್ಬಿಟ್ಟು ಚಪಾತಿನ ಮಾಡಿಬಿಡ್ತೀನಿ. ಒಂದೊಂದ್ಸಲ ತುಪ್ಪ ಹಾಕಿ ಚಪಾತಿನ ಮಾಡಿಬಿಡ್ತೀನಿ. ಸೊ ನನಗೇನು ಖುಷಿ ಅಂತ ಅಂದರೆ, ನೀವು ಇಲ್ಲಿ ನೋಡ್ಬೋದು, ನಾನು ಟ್ರೈಪಾಡ್ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ. ಅಲ್ಲಿ ಚಪಾತಿ ಬೇಯಿಸೋಕೆ ಹೋದರೆ ಅಲ್ಲೂ ಬರುತ್ತೆ. ಮತ್ತು ಸುಮ್ಮನೆ ಸಿಂಕ್ ಹತ್ರ ಎಲ್ಲ ಹೋಗಿ ಟೆಸ್ಟ್ ಮಾಡ್ತಿದ್ದೆ. ದೂರ ಎಲ್ಲ ಹೋದರೆ ಕವರ್ ಮಾಡುತ್ತಾ ಇಲ್ವಾ, ಫೇಸ್ ಟ್ರ್ಯಾಕಿಂಗ್ ಮಾಡುತ್ತಾ ಇಲ್ವಾ, ನನ್ನ ಟ್ರ್ಯಾಕ್ ಮಾಡುತ್ತಾ ಅಂದ್ಕೊಂಡು ನಾನು ಫುಲ್ಲು ಓಡಾಡಿಕೊಂಡು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ. ಸೊ ನಂಗೆ ಏನೋ ಒಂಥರ ಖುಷಿ ಆಗ್ತಿತ್ತು. ಏಕೆಂದರೆ ಫಸ್ಟ್ ಟೈಮು ನಂದು ಹೊಸ ಟ್ರೈಪಾಡಿಂದ ವೀಡಿಯೋಸ್ನ ಮಾಡ್ತಾ ಇದ್ನಲ್ಲ, ಅದು ಹೆಂಗೆ ಅಂದರೆ ನಂಗೆ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ನಾನು ಲಾಗ್ ಇನ್ನೂ ಬಿಡೋ ಇವಾಗ ಬೇಡ, ನೆಕ್ಸ್ಟ್ ಯಾವತ್ತಾದರೂ ಮಾಡೋಣ ಅಂತ ಇದ್ದೆ. ಬಟ್ ನನಗೆ ಸಮಾಧಾನ ಆಗ್ತಿರ್ಲಿಲ್ಲ. ಇಲ್ಲ ತಡಿ ಇವತ್ತು ಮಾಡಿಬಿಡೋಣ ಲಾಗ್ನ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನಂಗೆ ಏನೋ ಒಂಥರ ಖುಷಿ ಆಗ್ತಿತ್ತು. ನಾನು ಹೆಂಗೆ ಹೋಗ್ತೀನಿ ಹಂಗೆ ಬರ್ತಿತ್ತು. ನಾನು ಸ್ವಲ್ಪ ಮುಂದೆ ಬಗ್ಗಿದ್ರೆ ಸಾಕು ಅದು ಮುಂದೆ ಬಗ್ಗೋದು, ಮತ್ತು ನಾನು ದೂರ ಹೋದರೆ ದೂರ ಬರೋದು. ಏನೋ ಒಂಥರ ಪಾಪ ನನಗೆ ಅದು ನೋಡಿದ್ರೆ ಒಂಥರ ಅನ್ಸೋದು, ಅಯ್ಯೋ ನಾನು ಹಿಂದಿಂದೇ ಬರುತ್ತೆ ಒಂಥರ, ಏನೋ ಒಂಥರ ಏನು ಹೇಳ್ತಾರೆ ಪಾಪಜ್ಜಿ ಅನ್ನೋ ಥರ ಒಂಥರ ಫೀಲ್ ಆಗ್ತಿತ್ತು. ಅಯ್ಯೋ ನಾನು ಹಿಂದೆನೇ ಬರುತ್ತಲ್ಲಪ್ಪ ಇದೆಲ್ಲ ಅಂತ. ಆಮೇಲೆ ಅಪ್ಪು ಬಂದ, ನಾನು ಅಲ್ಲಿ ಚಪಾತಿ ಮಾಡಬೇಕಾದ್ರೆ. ಅವನು ಕೂಡ ಅಷ್ಟೇ, ನೀವು ನೋಡ್ಬೋದು. ಅವನು ಅಷ್ಟೇ, ಅವನದು ಫೇಸ್ ಟ್ರ್ಯಾಕಿಂಗು ಆನ್ ಮಾಡ್ಕೊಬಿಟ್ಟು ಫುಲ್ಲೆಲ್ಲ ಓಡಾಡ್ತಿದ್ದ. ಅವನು ಕೂಡ ಎಲ್ಲ ಟೆಸ್ಟ್ ಮಾಡ್ತಿದ್ದ. ನಂದೆಲ್ಲ ನೋಡುತ್ತಾ, ನಂದು ಕವರ್ ಮಾಡುತ್ತಾ, ದೂರ ಹೋದ್ರೆಲ್ಲ ಬರುತ್ತಾ ಏನು ಅಂತ. ಒಳ್ಳೆ ಗೊಂಬೆ ಆಡಿಸ್ದಂಗೆ ಆಡಿಸ್ತಿದ್ವಿ. ನಾನು, ದುವಿ, ಅಪ್ಪು 3 ಜನನೂ ಹಂಗೆ ಆಡಿಸ್ತಿದ್ವಿ. ಒಂಥರ ಖುಷಿ ಸಿಗ್ತಿತ್ತು ನಮಗೆ. ಒಂದೊಂದ್ಸಲ ಅಯ್ಯೋ ಪಾಪಜ್ಜಿ ನಮ್ಮನ್ನೆಲ್ಲ ಕವರ್ ಮಾಡುತ್ತಾರೆ, ಎಲ್ಲೋದ್ರೂ ಬರುತ್ತೆ ಈ ಥರನೂ ಅನ್ಸೋದು. ಒಂದೊಂದ್ಸಲ ಅಯ್ಯೋ ಇಷ್ಟು ಚೆನ್ನಾಗಿ ಬರುತ್ತಲ್ಲ ಅಂತ ಖುಷಿ ಆಗೋದು. ಸೊ ಆಮೇಲೆ ಅಪ್ಪು ಬಂದು ಸ್ವಲ್ಪ ತಾಡಿ ಹೋದ್ನ. ನಾನು ಇನ್ನೂ ಚಪಾತಿ ಬೇಯಿಸ್ತಾನೇ ಇದ್ದೆ. ಅಂದರೆ ಚಪಾತಿ ಅಂದರೆ ಸ್ವಲ್ಪ ನಾವು ಜಾಸ್ತಿನೇ ಮಾಡ್ಕೊತೀವಿ. ಸೊ ಹಾಗಾಗಿ ಇಲ್ಲಿ ಚಪಾತಿನ ಬೇಯಿಸ್ತಾನೇ ಇದ್ದೆ. ನನಗೇನೋ ಒಂಥರ ಖುಷಿ. ಅದು ಆಫ್ ಮಾಡೋದಕ್ಕೂ ಇಷ್ಟ ಆಗ್ತಾಯಿಲ್ಲ ನನಗೆ. ಟ್ರೈಪಾಡ್ ಕ್ಯಾಮ್ರಾ ರೆಕಾರ್ಡ್ ಆಗೋದನ್ನು ನನಗೆ ಆಫ್ ಮಾಡೋದಕ್ಕೂ ಇಷ್ಟ ಆಗ್ತಿಲ್ಲ. ಆಗಲಿ ಅಂತ. ಏಕೆಂದರೆ ನಾನು ಓಡಾಡ್ದಂಗೆಲ್ಲ ನಾನು ಹಿಂದೆ ಬರೋದಲ್ಲ, ನನಗೊಂಥರ ಖುಷಿ ಸಿಗ್ತಿತ್ತು ನಿಜವಾಗ್ಲೂ. ಸಖತ್ ಇಷ್ಟ ಆಗೋಯ್ತು ನನಗಂತೂ ಟ್ರೈಪಾಡು ನಿಜವಾಗ್ಲೂ. ಅಕಸ್ಮಾತು ನಾವೇನಾದರೂ ಅದ್ರ ಹಿಂದೆ ಅಂತ ಇದ್ದೀನಿ, ಅದ್ರ ಮುಂದೆ ನಾವಿಲ್ಲ ಅಂತ ಅಂದರೆ ಅದು ಹುಡ್ಕುತ್ತೆ ಹಿಂಗೆ ಫುಲ್ ಹಿಂಗೆ ರೌಂಡು ಹಿಂಗೆ ತಿರುಗ್ತಾ ಇರುತ್ತೆ. ತಿರುಗಿ ನಾವು ಫೇಸ್ ಎಲ್ಲಿ ಸಿಗುತ್ತೆ ಅಲ್ಲಿ ಇಟ್ಕೊಬಿಡುತ್ತೆ ನಮ್ಮನ್ನ. ಸೊ ಆ ರೀತಿ ತಿರುಗ್ತಾ ಇರುತ್ತೆ. ನನಗಂತೂ ಅದು ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಅನಿಸ್ತಿತ್ತು ನಿಜವಾಗ್ಲೂ, ಎಷ್ಟು ಚೆನ್ನಾಗಿ ಫೇಸ್ ಟ್ರ್ಯಾಕ್ ಮಾಡುತ್ತೆ ಅಂತ. ಆಮೇಲೆ ಅದೇ ಅನ್ಕೋತಿದ್ದೆ, ನನ್ನ ಮಕ್ಕಳೇ ನನ್ನ ಮಾತು ಕೇಳಲ್ಲ ನೋಡು, ಟ್ರೈಪಾಡ್ ಕೇಳುತ್ತಲ್ಲ ಅಂತ. ನಂಗೆ ತುಂಬಾ ಖುಷಿ ಆಗ್ತಿತ್ತು. ದೃಷ್ಟಿ ತೆಗಿತಿದ್ದೆ. ನಂಗೆ ಏನೋ ಒಂಥರ ತುಂಬ ಖುಷಿ ಆಗ್ತಿತ್ತು ನಿಜವಾಗ್ಲೂ. ನನಗಂತೂ ತುಂಬಾ ಇಷ್ಟ ಆಯಿತು ಟ್ರೈಪಾಡ್ ಅಂತಲೇ ಹೇಳ್ಬೋದು. ಫಸ್ಟ್ ಡೇ ಅಲ್ವಾ, ಅದ್ರ ಜೊತೆ ಆಟ ಆಡ್ಕೊಂಡು ಖುಷಿಗೆ ಚಪಾತಿನೂ ಕೂಡ 1-2 ಸೀಸ್ ಇಟ್ಬಿಟ್ಟಿದೆ. ಸ್ವಲ್ಪ ದೂರ ನಿಂತ್ಕೊಂಡು ಮಾಡಿ ಕವರ್ ಆಗಲಿ. ಮಾಡು
ಮಾಡು ನಿನ್ನೆ ನೋಡುತ್ತದು, ನೀನ್ ಎಲ್ಲೋದ್ರೂ ನೋಡುತ್ತದೀಗ ನೋಡು. ಬಿದೋಗುತ್ತೆ, ಆಗಲ್ಲ, ಹತ್ರ ಹೋಗ್ಬೇಡ. ಹುಡುಕ್ತಾದೆ ನಿನ್ನ, ಹುಡುಕ್ತಾದೆ ನೋಡು. ಟ್ರೈಪಾಡ್ ತೊಗೊಂಡಿರೋ ಖುಷಿಗೆ ನಾನು ವೀಡಿಯೋ ಮಾಡಿದ್ದಾಯಿತು, ಮಾಡೋರ್ಗೂ ಸಮಾಧಾನ ಇರಲಿಲ್ಲ ನನಗೂ. ಮತ್ತು ಅಪ್ಪು ಬಂದ, ಅಪ್ಪನೂ ಮಾಡ್ದ. ಆಮೇಲೆ ದುವಿ ನೋಡ್ಬೋದು ಹೆಂಗೆ ಕುಣಿತಿದೆ, ಹಂಗಂಗೆ ಅದು ಕೂಡ ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ಫುಲ್ ಹಂಗೆ ಅದು ಕೂಡ ಹಿಂಗೆ ಶೇಕ್ ಆಗ್ತಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ದುವಿನೂ ಅದೇ ಅಂತಿದ್ದ, ನೋಡು ಮಮ್ಮಿ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೀನಿ, ಹೆಂಗೆ ಮಾಡ್ತೈತೆ ನೋಡು ಅಂತ. ಅವನು ಏನು ಕುಣಿತಿದ್ದ ಅಂದರೆ ಸಖತ್ತಾಗಿ ಕುಣಿತಾ ಇದ್ದ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವೇನಾದರೂ ಅನ್ನಿ. ಸೊ ನಿಮಗೂ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಬೇಕಾದರೆ ನಾನು ಅದರ ಲಿಂಕ್ ನಾನು ಬೇಕಾದ್ರೆ ನಾನು ಕೊಡ್ತೀನಿ, ಇಲ್ಲಾಂದರೆ ನಾನು ಟ್ರೈಪಾಡ್ ವೀಡಿಯೋ ಹಾಕಿದ್ದೀನಲ್ಲ ಅದರಲ್ಲಿ ನಾನು ಲಿಂಕ್ನ ಕೊಟ್ಟಿದ್ದೀನಿ, ನೀವು ಅಲ್ಲೂ ಕೂಡ ಹೋಗಿ ಚೆಕ್ ಮಾಡ್ಬೋದು. ಸೊ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಇಲ್ಲೂ ಕೂಡ ನೀವು ಕಮೆಂಟ್ ಮಾಡ್ಬೋದು, ನಾನು ಲಿಂಕ್ನ ಕಳಿಸ್ತೀನಿ. ಸೊ ಈ ಒಂದು ಟ್ರೈಪಾಡಿಂದ ಎಷ್ಟು ಆರಾಮ ಅನಿಸ್ತಾ ಇದೆ ಅಂದರೆ ನನಗೆ. ಅವಾಗೆಲ್ಲ ಏನು ಅಂದರೆ ಇಲ್ಲಿ ಕ್ಯಾಮ್ರಾ ಇಟ್ಕೋಬೇಕು, ಅಲ್ಲಿಂದ ವೀಡಿಯೋ ಮಾಡಬೇಕು, ಮತ್ತು ಅಲ್ಲಿ ಇಟ್ಕೋಬೇಕು, ಇಲ್ಲಿ ಇಟ್ಕೋಬೇಕು ಅಂತಿದೆ. ಬಟ್ ಇವಾಗ ಹಂಗಲ್ಲ. ಸೊ ನಾನು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ಕವರ್ ಮಾಡುತ್ತದು. ನಾನು ಏನಾದರೂ ಅಲ್ಲಿ ಇಡೋಕ್ಕೋದ್ರೆ ಅಲ್ಲಿಗೂ ಬರುತ್ತೆ, ಏನಾದರೂ ಮಾಡೋಕ್ಕೋದ್ರೆ ಅಲ್ಲಿಗೂ ಬರುತ್ತೆ, ಆ ರೀತಿ. ಸೊ ಆ್ಯಕ್ಚುಲಿ ಇಲ್ಲಿ ನಾನು ಪನ್ನೀರ್ನ ತೋರಿಸ್ತಾ ಇರೋದು. ನಾವು ಜಾಸ್ತಿ ಶಾಪಲ್ಲೇ ತರೋದು, ಡಿಮಾರ್ಟು ಅಥವಾ ಆನ್ಲೈನಲ್ಲಿ ಎಲ್ಲಾದರೂ ಆರ್ಡ್ರ್ ಮಾಡ್ಕೊಬಿಡ್ತೀವಿ. ಸಮ್ಟೈಮ್ಸ್ ಏನಾದರೂ ನಾವು ಮನೆಯಲ್ಲೇ ಪನ್ನೀರ್ನ ಪ್ರಿಪೇರ್ ಮಾಡ್ಕೊತೀವಿ. ಸೊ ಅವತ್ತು ಮಾಡಿರೋದೇ ಇತ್ತು ಪನ್ನೀರ್, ಅದಕ್ಕೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೆ ಅಷ್ಟೇ. ಇಲ್ಲಾಂದರೆ ನಾವು ಪ್ಯಾಕೆಟ್ ಪನ್ನೀರ್ನೇ ಹಾಕೋದು ಜಾಸ್ತಿ. ಒಂದೊಂದು ಟೈಮ್ ಏನಂತಾರೆ, ವಿಜಯ್ ಇಲ್ಲ ಬಿಡು ಹಾಲು ಜಾಸ್ತಿ ಇತ್ತು ಅಂದಾಗ, ಇವಾಗ ಡೈಲಿ ಹಾಲನ್ನ ಆರ್ಡ್ರ್ ಮಾಡ್ತೀವಲ್ಲ, 1 ಲೀಟ್ರ್ ಬಂದುಬಿಡುತ್ತೆ. ಒಂದೊಂದು ಸಲ ದುವಿ ಕಪ್ಪು ಹಾಲು ಕುಡಿತಾರೆ, ಒಂದೊಂದು ದಿನ ಕುಡಿಯಲ್ಲ, ಒಂದೊಂದು ಟೈಮ್ ಕುಡಿತಾರೆ, ಒಂದೊಂದು ಟೈಮ್ ಕುಡಿಯಲ್ಲ, ಆ ರೀತಿ ಇರುತ್ತೆ. ಆವಾಗ ಹಾಲು ಉಳ್ಕೊಬಿಡುತ್ತೆ. ಆವಾಗ ಏನು ಮಾಡೋದು ಅಂದ್ಬಿಟ್ಟು ನಾವು ಆ ಟೈಮಲ್ಲಿ ಪನ್ನೀರ್ನ ಮಾಡ್ಕೊಬಿಡ್ತೀವಿ. ಸೊ ಅವತ್ತು ಮಾಡ್ಕೊಂಡಿರೋದೇ ಇತ್ತು ಪನ್ನೀರು, ಅದನ್ನೇ ಹಾಕೋಣ, ಪನ್ನೀರ್ ಭುಜಿಯಾ ಮಾಡಿಕೊಂಡು ಚಪಾತಿ ಮಾಡ್ಕೊಂಡಿದ್ವಲ್ಲ. ಸೊ ಹಾಗಾಗಿ ಅದೇ ಪನ್ನೀರ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಿದ್ದು. ಆಮೇಲೆ ನಾನಿಲ್ಲಿ ಅದೇ ಟ್ರೈಪಾಡ್ಗೆ ನಾನು ಫೋನ್ ಹಾಕ್ಕೊಂಡು ಇಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೆ. ಸೊ ಬಜ್ಜಿ ಮೆಣಸಿಕಾಯಿನ ತೊಗೊಂಡಿದ್ರು ವಿಜಯ್, ಅದನ್ನ ಎಲ್ಲ ವಾಶ್ ಮಾಡ್ತಾ ಇದೆ. ಮತ್ತು ಅಲ್ಲೊಂದು ಪಾತ್ರೆ ಎಲ್ಲ ಇತ್ತು, ಸೊ ಅದನ್ನೆಲ್ಲ ವಾಶ್ ಮಾಡಿರ್ತಾ ಇದೆ. ಸಿಂಕ್ ಹತ್ರ ಅವಾಗವಾಗಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಕೈಯಲ್ಲಿ ತೊಳೆಯೋದು ಇರುತ್ತಲ್ಲ, ನಾರ್ಮಲ್ ತೊಳೆಯೋದೆಲ್ಲ, ಸೊ ಅದನ್ನೆಲ್ಲ ನಾನು ಅಲ್ಲೇ ತೊಳ್ಕೊಬಿಡ್ತೀನಿ. ಸಾರು ಇದ್ಕೊಳ್ಳಿತ ಮೊಟ್ಟೆ ಒಳಗಡೆ ಡಿಸೈನ್ ಐಸೆ, ಅಟ ಒಳಗಡೆ ಚಾಕ್ಲೇಟ್ ಇತ್ತು. ಚಾಕ್ಲೇಟ್ ತಿನ್ಕೊಬಿಟ್ಟೆ. ಮೊಟ್ಟೆ ಭುಜಿಯಾನ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯೇ ಇವರು ಪನ್ನೀರ್ ಭುಜಿಯನ್ನು ಕೂಡ ಮಾಡ್ತಾರೆ. ಪನ್ನೀರಲ್ಲಿ ತುಂಬ ಗ್ರೇವೀಸ್ನೆಲ್ಲ ಮಾಡ್ತಾರೆ ಇವರು. ಶಾಹಿ ಪನ್ನೀರ್, ಮಟರ್ ಪನ್ನೀರ್, ಮತ್ತು ಪಾಲಕ್ ಪನ್ನೀರ್, ತುಂಬ ವೆರೈಟೀಸ್ ಎಲ್ಲ ಮಾಡ್ತಾರೆ ಇವರು. ಆದರೆ ಇವತ್ತು ಏನಪ್ಪ ಅಂತಂದರೆ ಭುಜಿಯಾ ರೀತಿ ಮಾಡ್ಕೊತಾ ಇದ್ದೀವಿ ನಾವು. ಒಂದೊಂದು ಟೈಮ್ ಒಂದೊಂದು ಥರ ಯಾವ ಥರ ತಿನ್ನಬೇಕು. ನಮ್ಮ ಮನೇಲಿ ಹೆಂಗೆ ಅಂದರೆ ಒಂದೇ ಥರ ನಾವು ಫುಡ್ ಯಾವತ್ತೂ ತಿನ್ನಲ್ಲ. ಡೈಲಿ ಡಿಫ್ರೆಂಟ್ ಏನೇನಾದರೂ ಟ್ರೈ ಮಾಡ್ತಾನೆ ಇರ್ತೀವಿ. ಟ್ರೈ ಅಂತ ಅಲ್ಲ, ಅದೆಲ್ಲ ವಿಜಯ್ಗೆ ಬರೋ ಅಂಥದ್ದೇ, ನಾನು ಟ್ರೈ ಮಾಡಬೇಕಷ್ಟೇ. ವಿಜಯ್ ಅಂತೂ ಎಲ್ಲ ಬರುತ್ತೆ ಅವ್ರಿಗೆ, ಅವರೆಲ್ಲ ಮಾಡಿಬಿಡ್ತಾರೆ. ಅವತ್ತು ಭುಜಿಯಾ ಮಾಡ್ತಾಯಿದ್ರು. ಮೊಟ್ಟೆ ಇದ್ದರೆ ಮೊಟ್ಟೆನೂ ಕೂಡ ಈ ರೀತಿ ಮಾಡ್ಕೊತೀವಿ. ಪನ್ನೀರ್ನೂ ಅಷ್ಟೇ ಪುಡಿ ಮಾಡಿಬಿಟ್ಟು ಈ ರೀತಿ ಭುಜಿಯಾ ಥರ ಮಾಡ್ಕೊತೀವಿ, ಚೆನ್ನಾಗಿರುತ್ತೆ. ಹಾಗೆ ಸ್ಪ್ರಿಂಗ್ ಆನಿಯನು ಕೂಡ ಇತ್ತು. ಆ ಸ್ಪ್ರಿಂಗ್ ಆನಿಯನ್ ಯಾವಾಗಲೂ ಆರ್ಡ್ರ್ ಮಾಡ್ತಾ ಇರ್ತೀವಿ, ಮನೆಯಲ್ಲಿ ಸ್ಟಾಕ್ ಇರುತ್ತೆ. ಆನ್ಲೈನಲ್ಲೇ ಬುಕ್ ಮಾಡ್ತಾ ಇರ್ತೀವಿ ಯಾವಾಗಲೂ. ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಆನ್ಲೈನು ಸ್ವಲ್ಪ ಮಾಡ್ತೀವಿ. ಸೊ ಸ್ಪ್ರಿಂಗ್ ಆನಿಯನ್ ಯಾವಾಗ ಇರುತ್ತೆ, ಎಲ್ಲ ವೆಜಿಟೇಬಲ್ ಪಲ್ಯಕ್ಕೂ ಹಾಕ್ತಾರೆ ಇವರು. ಅದಕ್ಕೆ ಇದಕ್ಕೆ ಅಂತಲ್ಲ, ಯಾವುದೇ ಒಂದು ಕುಕ್ಕಿಂಗ್ ಮಾಡಬೇಕಾದ್ರೂ ಸ್ಪ್ರಿಂಗ್ ಆನಿಯನ್ ಮೇಲಿಂದ ಹಾಕ್ತಾರೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಹೇಗಿದ್ರು ಮನೇಲಿ ಇರುತ್ತಲ್ಲ ಸ್ಟಾಕು. ಸೊ ಹಾಗಾಗಿ ಆಮೇಲೆ ಪನ್ನೀರ್ ಹಾಕಬೇಕಾದ್ರೆ ನಾನು ವೀಡಿಯೋನ ಮಾಡ್ಕೊಳ್ಳಿಲ್ಲ. ಮತ್ತು ನಾನು ಇಲ್ಲಿ ರೆಸಿಪಿನೂ ಕೂಡ ನಾನು ಯಾವುದೋ ಶೂಟ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಅವ್ರು ಮಾಡಬೇಕಾದ್ರೆ ಸ್ವಲ್ಪನೇ ಕ್ಲಿಪ್ ತೊಗೊಂಡೆ. ವಿಜಯ್ ಬೈತಾರೆ, ನಾನು ಮಾಡಬೇಕಾದ್ರೆ ಬರಬೇಡ, ನಂಗೆ ಲೇಟ್ ಆಗುತ್ತೆ ಹಾಗೆ ಹೀಗೆ ಅಂತ ವೀಡಿಯೋಸ್ ಎಲ್ಲ ಮಾಡ್ಕೊತ ಲೇಟ್ ಆಗುತ್ತಲ್ಲ. ಸೊ ಹಾಗಾಗಿ ಅವ್ರಿಗೇನು ಕುಕ್ಕಿಂಗ್ ರೆಸಿಪಿ ಅದೇನು ಮಾಡಬಾರ್ದು. ಅದರಲ್ಲೂ ಎಷ್ಟೊಂದು ಕಷ್ಟಪಟ್ಟು ಅವ್ರ ಹತ್ರ ಬೈಸ್ಕೊಂಡೆಲ್ಲ ಹಳೇ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ಕುಕ್ಕಿಂಗ್ ರೆಸಿಪಿನ. ಬಟ್ ಇವಾಗ ಮಾಡೋದಕ್ಕೆ ಬಿಡಲ್ಲ. ಬೇಡ ಮಾಡಬೇಡ ಏನುವೆ ಅಂತ ಅಂತಾರೆ. ನಂಗೆ ಅಷ್ಟೊಂದು ಟೈಮ್ ಇಲ್ಲ, ನಾನು ಬೇಗ ಮಾಡಬೇಕು ಅಂತ. ಸೊ ಅದಕ್ಕೆ ಪನ್ನೀರ್ನ ಹಾಕಿಬಿಟ್ಟು ನೋಡಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಸೊ ಪನ್ನೀರ್ ಭುಜಿಯಾ ಇವಾಗ ರೆಡಿ ಆಗಿದೆ. ಇವಾಗ ಫಸ್ಟು ಅಪ್ಪುದು ವೀಕಿಗೆ ಹಾಕ್ಕೊಟ್ಬಿಡ್ತೀವಿ ನಾವು ತಿನ್ನೋದಕ್ಕೆ. ಮಕ್ಳಿಗೆ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ನಾನು ವಿಜಯ್ ಹಾಕ್ಕೊಂಡು ತಿಂತೀವಿ.
ಸೊ ಈ ರೀತಿ ನಾನು ರೆಸಿಪಿ ಬೇಕಿದ್ರೆ ನೀವು ಬೇಕಾದರೆ ಕಮೆಂಟ್ ಮಾಡ್ಬೋದು. ರೆಸಿಪಿನ ನೆಕ್ಸ್ಟ್ ಬರೋಂಥ ಲಾಗ್ಸಲ್ಲಿ ಬೈಸ್ಕೊಂಡಾದರೂ ಸರಿ ನಾನು ರೆಸಿಪಿ ಶೂಟ್ ಮಾಡ್ಕೊಂಡು ಹಾಕ್ತೀನಿ. ಸೊ ಇಲ್ಲಿ ದುವಿಕ್ ಮತ್ತು ಅಪ್ಪು ಇಬ್ಬರು ಕೂಡ ಊಟ ಮಾಡ್ತಾ ಇದ್ದಾರೆ. ನಾರ್ತ್ ಇಂಡಿಯನ್ ಸೈಡೆಲ್ಲ ಜಾಸ್ತಿ ಪನ್ನೀರು, ಪಾಲಕ್ಕು, ಆಲೂಗೆಡ್ಡೆ ಇದು ತುಂಬಾ ಮಾಡ್ತಾರಲ್ಲಿ. ತುಂಬ ಅಂದರೆ ತುಂಬಾ ಜಾಸ್ತಿ. ಆಮೇಲೆ ಬಟರು ಮತ್ತು ಪರೋಟಗಳು, ಪಂಜಾಬಿ ಸೈಡೆಲ್ಲ ಪರೋಟ ಎಲ್ಲ ಅದು ನಾರ್ತ್ ಇಂಡಿಯನ್ಸ್ ಎಲ್ಲರೂ ಕೂಡ ಮಾಡ್ತಾರೆ. ತುಂಬಾ ಜಾಸ್ತಿ ಇರುತ್ತೆ ನಿಜವಾಗ್ಲೂ, ಅವ್ರದ್ದೆಲ್ಲ ಫುಡ್ ಅದೇ ರೀತಿಯೇ ಇರುತ್ತೆ. ಸೊ ಆಮೇಲೆ ಸಂಜೆ ಊಟ ಮಾಡಿ ಕೆಳಗಡೆ ಬಂದಿದ್ವಿ ಆಟಾಡೋಣ ಅಂತ. ದುವಿಕಂತೂ ನಡಿ ಮಮ್ಮಿ ಕೆಳಗಡೆ ಹೋಗೋಣ ಅಂತಾನೆ. ಅದರಲ್ಲೂ ಇವಾಗ ತುಂಬಾ ಸೆಕೆ ಇರೋದ್ರಿಂದ ಮನೆಯೊಳಗೆ ಇರೋದಕ್ಕಾಗಲ್ಲ. ಊಟ ಮಾಡಿ ಸ್ವಲ್ಪ ಹೊತ್ತು ಗಾಳಿಗೆ ಬಂದುಬಿಟ್ರೆ ಆಚೆ ಎಷ್ಟು ತಣ್ಣಗೆ ಅನಿಸ್ತಾ ಇರುತ್ತೆ ಅಂದರೆ ಮನಸ್ಸಿಗೆ ಏನೋ ಒಂಥರ ಆನಂದ ಸಿಗ್ತಾ ಇರುತ್ತೆ. ಆಮೇಲೆ ಹೋಗಿ ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸುಮ್ಮನೆ ಬಂದ್ವಿ ಕೆಳಗಡೆ ಹಂಗೆ ವಾಕ್ ಮಾಡೋಣ ಅಂತ. ವಾಕ್ ಇನ್ನೆಲ್ಲಿ ದುವಿಕ್ ಜೊತೆ ಆಟಾಡೋದ್ರಲ್ಲೇ ನನಗೆ ವಾಕ್ ಆಯಿತು. ವಾಕ್ ಮಾಡೋದಕ್ಕೆ ಹೋಗಲಿಲ್ಲ ನಾನು. ಆಮೇಲೆ ಅವನು ಬ್ಯಾಟ್ ತೊಗೊಂಡು ಫುಟ್ಬಾಲ್ ಬಾಲ್ ತೊಗೊಂಡು ಕ್ರಿಕೆಟ್ ಆಡ್ತಾ ಇದ್ದಾನೆ ನೋಡಿ. ಒಂದು ಫುಟ್ಬಾಲ್ ಬಾಲ್ ತೊಗೊಂಬಂದಿದ್ದಾನೆ ಮನೆಯಿಂದ, ಮತ್ತು ಬ್ಯಾಟ್ ತೊಗೊಂಬಂದಿದ್ದಾನೆ. ನಾನು ಸಣ್ಣ ಬಾಲ್ ತೊಗೊಳಂತಂದರೆ ಇಲ್ಲ ಫುಟ್ಬಾಲ್ ಬೇಕು ಅಂದ್ಬಿಟ್ಟು ಅದರಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾನೆ ಅವನು. ಸೊ ಏನಪ್ಪ ಈಗಿನ ಮಕ್ಕಳು ಏನು ಅಂತಲೇ ಹೇಳೋದಕ್ಕಾಗಲ್ಲ, ಹೆಂಗೆ ಬೇಕಂಗೆ ಆಡ್ತೇವೆ. ನಮಗೇನು ಗೊತ್ತಿರಲ್ಲ ನಿಜವಾಗ್ಲೂ. ಅವ್ರು ಇಲ್ಲದೇ ಇರೋದೆಲ್ಲ ಹೇಳ್ತಾರೆ ಮತ್ತು ಇಲ್ಲದೇ ಇರೋದೆಲ್ಲ ತಿಳ್ಕೊಂಡಿರ್ತವೆ. ಯಪ್ಪ ಏನಂತೀರ, ಅದು ಬೇಡ ಅಂತ ಅಂದರೆ ಇಲ್ಲ ನಾನು ಅದರಲ್ಲೇ ಆಡಬೇಕು ಅಂತ ಹಠ ಮಾಡ್ತೇನೆ. ಸೊ ಈಗಿನ ಮಕ್ಕಳನ್ನಂತೂ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಅವ್ರನ್ನ ನೋಡ್ಕೊಳ್ಳೋದು ಅಷ್ಟೇ ತುಂಬಾ ಕಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆಮೇಲೆ ಹಾಗೆ ಆಟ ಆಡ್ತಾ ಇದ್ವಿ ಕ್ರಿಕೆಟ್. ಅವನಿಗೆ ಬಾಲ್ ಹಾಕೋದು, ನಾನು ಓಡೋದು, ಎತ್ಕೊಂಬಂದು ಹಾಕೋದು, ಇದೇ ಆಯಿತು. ಒಂಥರ ವಾಕೆ ಆಯಿತು ನಂದು ನಿಜವಾಗ್ಲೂ. ಏನೋ ಒಂಥರ ಮಕ್ಕಳ ಜೊತೆ ಈ ರೀತಿ ಟೈಮ್ ಕಳೆದ್ರೆ ಮಕ್ಳಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ. ಮತ್ತು ನಮಗೂ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗ್ತೀವಿ, ನಾವು ಕೂಡ ಬಾಡಿಗೆಲ್ಲ ಎಕ್ಸಸೈಸ್ ಆದಂಗೆ ಆಗುತ್ತೆ. ಮತ್ತು ನಮಗೂ ಸ್ವಲ್ಪ ಎಂಜಾಯ್ಮೆಂಟು, ಏನೋ ಒಂಥರ ಖುಷಿ. ಮಕ್ಳ ಜೊತೆ ಆಟ ಆಡಿಕೊಂಡು ಖುಷಿಯಾಗಿದ್ದರೆ ನಮಗೂ ಕೂಡ ಮನಸ್ಸಿಗೆಲ್ಲ ಸಮಾಧಾನ ಅನಿಸುತ್ತೆ, ಒಂಥರ ಚೆನ್ನಾಗಿರುತ್ತೆ. ಸೊ ಹಾಗೆ ದುವಿಕ್ ಜೊತೆ ಒಂದು ಕ್ಲಿಪ್ನ ತೊಗೊಂಡೆ. ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಗಾಳಿ ಎಲ್ಲ ತೊಗೊಂಡು ಮನೆಗೆ ಬಂದೆ. ಆಮೇಲೆ ಲಾಸ್ಟ್ ಲಾಗಲ್ಲಿ ನಾನು ತೋರಿಸಿದ್ನಲ್ಲ ಫಿಶ್ ಆಯಿಲ್ ಟ್ಯಾಬ್ಲೆಟು, ಸೊ ಅದನ್ನು ಇವಾಗ ನಾನು ಡೈಲಿ ತೊಗೋತಾ ಇದ್ದೀನಿ. ವಿಜಯು ತೊಗೋತಾ ಇದ್ದಾರೆ, ನಾನು ತೊಗೋತಾ ಇದ್ದೀನಿ. ಸೊ ಏನು ಸೈಡ್ ಎಫೆಕ್ಟ್ ಇಲ್ಲ, ಆರಾಮ್ಸೆ ಎಲ್ಲರೂ ಕೂಡ ತೊಗೋಬೋದು. ಸೊ ಅದನ್ನು ನುಂಗ್ತಾ ಇದ್ದೀನಿ. ಎಷ್ಟು ಆರಾಮ್ ಅಂತ ಅನ್ನಿಸ್ತಿದೆ. ಬಾಡಿ ಪೇಯ್ನ್ ಆಗ್ಬೋದು, ಮತ್ತು ಉಸಿರಾಟ ಪ್ರಾಬ್ಲಮ್ಮು, ಹಾರ್ಟ್, ಲಿವರ್ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ನಾನು ತೊಗೋತಾ ಇದ್ದೀನಿ. ನನಗೂ ಎಷ್ಟೋ ಬೆಟರ್ ಅಂತ ಅನ್ನಿಸ್ತಿದೆ ನನ್ನ ಬಾಡಿನಲ್ಲಿ. ಸೊ ಅದು ತೊಗೊಂಡು ಆಮೇಲೆ ಹೋಗಿ ನಾನು ಮಲ್ಕೊಂಡೆ. ಈ ಒಂದು ಲಾಗ್ ಇದಾಗಿತ್ತು. ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.